ಐ ಸ್ಟಿಲ್ ಗೆಟ್ ಆಂಗ್ರಿ ಆನ್ ಮೈ ಫಾದರ್. ಯಾಕಂದರೆ ಅದು ಅವ್ರ ಆಬ್ಸೆನ್ಸಿಂದ ನಮಗೆ ತುಂಬ ಎಫೆಕ್ಟ್ ಆಗಿದೆ. ಬಟ್ ಸಚ್ ಇಸ್ ಲೈಫ್. ಆ ಬಿಗ್ ಬಾಸು ಆದಿ ಲೋಕೇಶು ವೈ ಇಟ್ ಗಾಟ್ ಕ್ರಿಯೇಟೆಡ್ ನೀತು, ಏನಕ್ಕೆ ಅದು ಸ್ಟಾರ್ಟ್ ಆಯಿತು? ಆ್ಯಂಡ್ ಅವ್ರಿಗೆ ನಾನು ಅವ್ರ ಕಣ್ಮುಂದೆನೂ ಇರಲಿಲ್ಲ. ಹಿ ವಾಸ್ ಇನ್ ಹಿಸ್ ಓನ್ ವರ್ಲ್ಡ್. ಸೊ ಬಿಗ್ ಬಾಸಲ್ಲಿ ಲೈಕ್ ಬಟ್ ಬಿಗ್ ಬಾಸ್ ಒಳಗೆ ಬಂದ ತಕ್ಷಣ ಫ್ರೆಂಡ್ಶಿಪ್ ಎಲ್ಲ ಹೊಟ್ಟೋಯ್ತು, ಎಲ್ಲರೂ ಕಾಂಪಿಟೇಟರ್ಸ್ ಆಗಿಬಿಟ್ರು. ಆ್ಯಂಡ್ ಐ ವಾಸ್ ಲೈಕ್ ಎಲ್ಲಿ ಬಂದಿದ್ದೀನಿ ಅಂತ. ಬಟ್ ಒಂದು ಒಳ್ಳೇದೇನೆಂದರೆ ದೇ ರಿಯಲಿ ಪೇಡ್ ಮಿ ವೆರಿ ವೆಲ್. ಅದಕ್ಕೆ ನಾನು ಯಾವತ್ತೂ ಸುವರ್ಣ ಅವ್ರಿಗೆ ಚಾನಲ್ ಐ ವಿಲ್ ಬಿ ರಿಯಲಿ ಗ್ರೇಟ್ಫುಲ್ ಟು ಅನೂಪ್ ಸರ್. ಅನೂಪ್ ಚಂದ್ರಶೇಖರ್. ಎಸ್ ಎಸ್. ವೈ ಬಿಗ್ ಬಾಸ್ ನೀತು, ಯಾಕೆ ಮನಿ ಬಾಸಲ್ಲಿ? ಅದು ನಮ್ಮದು ಲೋನಾವಾಲಾದಲ್ಲಿ ಇದ್ದಿದ್ದು ಸರ್, ಪೂನಾ. ಆ್ಯಂಡ್ ಇಲ್ಲಿ ಇವಾಗ ಅಟ್ಲೀಸ್ಟ್ ವೀಕ್ಲಿ ಡಿಸೈನರ್ ಬಟ್ಟೆ ಎಲ್ಲ ಕಳಿಸ್ತಾರೆ. ನಾವು ನಮ್ದು ಏನು ತಗೊಂಡು ಹೋಗಿದ್ದೀವಿ ಅದನ್ನ ರಿಪೀಟ್ ಮಾಡ್ಕೊಂಡು ಹಾಕಿದ್ದೀವಿ. ನಾವು ರಿಯಾಕ್ಟ್ ಮಾಡೋದು ನಮಗೆ ಗೊತ್ತಾಗಲ್ಲ, ನಾನು ಹಿಂಗೆಲ್ಲ ರಿಯಾಕ್ಟ್ ಮಾಡ್ಬಿಟ್ನ ಅಂತ. ಇವಾಗ ನಾನು ಫುಲ್ ನೀಟಾಗಿ ಒಳ್ಳೆ ಝೆನ್ ಮೋಡಲ್ಲಿ ನಿಮ್ಮ ಹತ್ರ ಮಾತಾಡ್ಬೋದು. ಬಿಗ್ ಬಾಸ್ ಮನೆ ಒಳಗಡೆ ಹಂಗೆ ಅನ್ಸಲ್ಲ. ನೂರೊಂದು ನೆನಪು. ಟು ಬಿ ಮೋರ್ ಪ್ರಿಸೈಸ್ ನೀತು, ಒಂದು ಗಂಡು ದಿಕ್ಕಿಲ್ಲದೆ ಇರೋ ಸಂಸಾರಕ್ಕೆ ಹೆಣ್ಮಕ್ಳನ್ನ ಹೆಂಗೆ ನೋಡ್ಕೊಬೇಕು ಅನ್ನೋ ಸಂಸ್ಕಾರ ಕಳಿಸಿದ್ದಾರೆ ನಿಮ್ಮ ತಾಯಿ. ಹೌದು, 100% ನಿಜ ಅಲ್ವಾ? ಅಪ್ಪ ಜೊತೆ ಮಕ್ಕಳು ಆ ಒಂದು ಬೆಳೆದಿಲ್ಲ. ಸಿಟ್ಟು ನನಗೆ ನಮ್ಮ ತಂದೆ ಮೇಲೆ ಇದೆ. ದಟ್ ಆಂಗರ್ ಐ ಹ್ಯಾವ್ ಆನ್ ಮೈ ಫಾದರ್. ಲೈಕ್ ಇಬ್ರು ಹೆಣ್ಮಕ್ಳು. ಆ್ಯಂಡ್ ನಿನಗೆ ಒಂದ್ಸಲನೂ ಅನ್ನಿಸ್ತಿಲ್ವಾ ಡ್ಯಾಡಿ ದ್ಯಾಟ್ ಯು ನೋ ದ್ಯಾಟ್ ನಾನು ಅಟ್ಲೀಸ್ಟ್ ನಾನು ಸ್ವಲ್ಪ ನಂದು ಏನಿದೆ ನಾನು ಬಿಟ್ಬಿಟ್ಟು ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ನಾನು ಇರಬೇಕು ಅಂತ ಅದೊಂದು ಸಿಟ್ಟು. ಐ ಸ್ಟಿಲ್ ಗೆಟ್ ಆಂಗ್ರಿ ಆನ್ ಮೈ ಫಾದರ್. ಯಾಕಂದರೆ ಅದು ಅವ್ರ ಆಬ್ಸೆನ್ಸಿಂದ ನಮಗೆ ತುಂಬ ಎಫೆಕ್ಟ್ ಆಗಿದೆ. ಬಟ್ ಸಚ್ ಇಸ್ ಲೈಫ್. ಗೋ ವಿತ್ ದ ಫ್ಲೋ, ಬಟ್ ವೆರಿ ರಾಂಗ್ ಫ್ಲೋ. sometimes. ಎಸ್. ಆ ಬಿಗ್ ಬಾಸು ಆದಿ ಲೋಕೇಶು ವೈ ಇಟ್ ಗಾಟ್ ಕ್ರಿಯೇಟೆಡ್ ನೀತು, ಏನಕ್ಕೆ ಅದು ಸ್ಟಾರ್ಟ್ ಆಯಿತು? ಸರ್ ಶಾರುಖ್ ಖಾನ್ ಕಾಜೋಲ್ ಆಲ್ಸೋ ಅವರಿಬ್ರು ಬೇರೆಯವ್ರನ್ನ ಮದುವೆ ಆಗಿದ್ದಾರೆ. ಅವ್ರ ಕೆಮಿಸ್ಟ್ರಿ ಚೆನ್ನಾಗಿದೆ. ಓಕೆ, ನಾನು ಶಾರುಖ್ ಕಾಜೋಲ್ ಒಂದೇ ಫಿಲ್ಮ್ ಅಂತ ಕಾಣುತ್ತಲ್ವಾ? ಎಷ್ಟು ಪಿಕ್ಚರ್ ಒಂದೇ ಸಿನಿಮಾ ಮಾಡಿರೋದು. ಪೂಜಾರಿ ಐ ಡೋಂಟ್ ನೋ. ನಾವು ಐ ಡೋಂಟ್ ನೋ ನನ್ನ ಹೆಸರು. ನಾನು ಐ ವಾಸ್ ನಾಟ್ ಇವನ್ ಸೋ ಫ್ರೆಂಡ್ಲಿ ವಿತ್ ದಿಮ್ ಆವಾಗ. ಅವರು ಆವಾಗ he will shout at me. Now he's like, now we are very good friends actually. So ಅವರು ಆವಾಗ ಫುಲ್ ಬಿಡ್ಡ ಇಮೇಜ್ ಎಲ್ಲ ಇದ್ರು ಅವರು ಹಂಗೆ. ಅವ್ರ ಜೊತೆ ಒಂದು 5 ಜನ ಬರೋರು ಸೆಟ್ಗೆ. ಅಂಡ್ ಅವರೆಲ್ಲರೂ ಫುಲ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ತಿನ್ಕೊಂಡು ದೇವರ್ ಆಲ್ ಮಜಾ ಮಾಡ್ಕೊಂಡು ಆರಾಮಾಗಿದ್ರು. ಆ್ಯಂಡ್ ಹಿಯರ್ ಐ ವಾಸ್ ವಿತ್ ಮೈ ಮದರ್ ಲೈಕ್ ದಿಸ್ ಆಲ್ವೇಸ್. ಆದಿ ಯಾವಾಗ ಚೆನ್ನಾಗಾದ್ರು ಅಂದರೆ ನಾವು ಸಿಂಗಾಪುರಲ್ಲಿ ಸಾಂಗ್ ಶೂಟ್ ಮಾಡಬೇಕಾದ್ರೆ ಆವಾಗ ಅವ್ರಿಗೆ ಗೊತ್ತಾಯ್ತು, ಓ ಇಲ್ಲಿ ಡ್ಯಾನ್ಸ್ ಮಾಡಬೇಕು, ಫೈಟ್ ಅಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು. ದೆನ್ ಹಿ ವಾಸ್ ವೆರಿ ನೈಸ್ ಟು ಮಿ. ಜಸ್ಟ್ ಇಷ್ಟೇ ಮಾಡ್ಕೊಂಡು ಬಂದರು ಸಾಂಗಲ್ಲಿ ಆರಾಮಾಗಿ ಒಂದು 2-3 ಸ್ಟೆಪ್ಸ್ ಎಲ್ಲ ಹಾಕ್ಕೊಂಡು. ಆವಾಗ ಸ್ವಲ್ಪ ಅವರು ಓಕೆ ಇವಾಗ ಫೈಟ್ ಸೀಕ್ವೆನ್ಸ್ ಅಲ್ಲ, ನಾನು ಬಿಡ್ಡ ಅಲ್ಲ, ಇಲ್ಲಿ ನಾನಿಲ್ಲಿ ರೊಮ್ಯಾಂಟಿಕ್ ಸಾಂಗ್ ಮಾಡಬೇಕು ಅಂದಾಗ ದೆನ್ ಹಿ ವಾಸ್ ಲೈಕ್, ಐ ಮೀನ್ ಹಿ ವಾಸ್ ನೈಸ್ ಆಲ್ವೇಸ್. ಆ್ಯಂಡ್ ಅವ್ರಿಗೆ ನಾನು ಅವ್ರ ಕಣ್ಮುಂದೆನೂ ಇರಲಿಲ್ಲ. ಹಿ ವಾಸ್ ಇನ್ ಹಿಸ್ ಓನ್. ಅವ್ರ ಹೆಂಡತಿನೂ ಬರೋರು ಶೂಟ್ ಸೆಟ್ಗೆ. ಹಿ ವಾಸ್ ಇನ್ ಹಿಸ್ ಓನ್ ವರ್ಲ್ಡ್. ಸೊ ಬಿಗ್ ಬಾಸಲ್ಲಿ ಲೈಕ್ ಅವ್ರು ಬಂದಾಗ ನಾವು ಟಚಲ್ಲೇ ಇರಲಿಲ್ಲ ಆ್ಯಕ್ಚುಲಿ. ಇಟ್ ವಾಸ್ ರಿಯಲಿ ಸರ್ಪ್ರೈಸಿಂಗ್. ಇಟ್ ವಾಸ್ ರಿಯಲಿ ಸರ್ಪ್ರೈಸಿಂಗ್. ಹಿಂಟು ಇರಲಿಲ್ಲ. ಐ ಡಿಂಟ್ ನೋ. ಐ ಸ್ವೇರ್ ನನಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಅವ್ರು ಬಂದ್ರೂ ಅವ್ರು ನನ್ನ ಫ್ರೆಂಡ್ ಆಗ್ತಾರೆ ಅಂತ ನಾನು ಅಂದ್ಕೊಳ್ಳೇ ಇರಲಿಲ್ಲ. ಬಿಕಾಸ್ ಅಷ್ಟರಲ್ಲಿ ನನಗೆ ಸೃಜನ್ ಅವರು, ಶ್ವೇತಾ ಅವರೆಲ್ಲ ನಾನು ಬೇರೆ ಔಟ್ಸೈಡ್ ಗ್ಯಾಂಗಲ್ಲಿ ಅವರಿದ್ದಿದ್ದು. ಬಟ್ ಬಿಗ್ ಬಾಸ್ ಒಳಗೆ ಬಂದ ತಕ್ಷಣ ಫ್ರೆಂಡ್ಶಿಪ್ ಎಲ್ಲ ಹೊಟ್ಟೋಯ್ತು, ಎಲ್ಲರೂ ಕಾಂಪಿಟೇಟರ್ಸ್ ಆಗಿಬಿಟ್ರು. ಆ್ಯಂಡ್ ಐ ವಾಸ್ ಲೈಕ್ ಎಲ್ಲಿ ಬಂದಿದ್ದೀನಿ ಅಂತ. ಬಟ್ ಒಂದು ಒಳ್ಳೇದೇನೆಂದರೆ ದೇ ರಿಯಲಿ ಪೇಡ್ ಮಿ ವೆರಿ ವೆಲ್. ಅದಕ್ಕೆ ನಾನು ಯಾವತ್ತೂ ಸುವರ್ಣ ಅವ್ರಿಗೆ ಚಾನಲ್ ಐ ವಿಲ್ ಬಿ ರಿಯಲಿ ಗ್ರೇಟ್ಫುಲ್ ಟು ಅನೂಪ್ ಸರ್. ಅನೂಪ್ ಚಂದ್ರಶೇಖರ್. ಎಸ್. ವೈ ಬಿಗ್ ಬಾಸ್ ನೀತು, ಯಾಕೆ ಮನಿ ಇಲ್ಲಾಂದ್ರೆ ನಾನು ನಮ್ಮ ಅಮ್ಮನೆಲ್ಲ ಬಿಟ್ಕೊಂಡು ನಾನು ಅಷ್ಟು ದಿನ ಐ ವಾಸ್ 77 ಡೇಸ್ ಇದ್ದೆ ನಾನು ಬಿಗ್ ಬಾಸಲ್ಲಿ. ಅದು ನಮ್ಮದು ಲೋನಾವಾಲಾದಲ್ಲಿ ಇದ್ದಿದ್ದು ಸರ್, ಪೂನಾ. ಆ್ಯಂಡ್ ಇಲ್ಲಿ ಇವಾಗ ಅಟ್ಲೀಸ್ಟ್ ವೀಕ್ಲಿ ಡಿಸೈನರ್ ಬಟ್ಟೆ ಎಲ್ಲ ಕಳಿಸ್ತಾರೆ. ನಾವು ನಮ್ದು ಏನು ತಗೊಂಡು ಹೋಗಿದ್ದೀವಿ ಅದನ್ನ ರಿಪೀಟ್ ಮಾಡ್ಕೊಂಡು ಹಾಕಿದ್ದೀವಿ. ಆ್ಯಂಡ್ ಮಳೆ ಬೇರೆ ಆವಾಗ ಫುಲ್ ಟೈಮ್ ಪಿಚ್ಚಿ ಮಳೆ. ಒಂದು ಟೈಮಲ್ಲಿನೋ ಯಾರೂ ಇಲ್ಲ ಇಲ್ಲಿ ಫ್ರೆಂಡ್ಸ್ ನಮ್ಮವರು ಅಂತ ಒಂದು ಅನಿಸ್ಬಿಡುತ್ತೆ ಆ್ಯಕ್ಚುಲಿ. ಬಿಕಾಸ್ ನನ್ನ ಹಳೆ ಫ್ರೆಂಡ್ಸ್ ಇದ್ರು, ಅವ್ರು ಯಾರೂ ಅಲ್ಲಿ ನನ್ನ ಫ್ರೆಂಡ್ಸಾಗೇ ಇರಲಿಲ್ಲ. ಸೊ ಆವಾಗ ಇಟ್ ವಾಸ್ ವೆರಿ ನೈಸ್ ಆಫ್ ಆದಿ ಟು ಬಿ ದೇರ್. ಏನೇ ಹೆಸರು ಬಂದಿದ್ರು, ಏನೇ ಇದ್ರೂ ವಾಟ್ ಎವರ್, ಬಿಗ್ ಬಾಸ್ ಅಂತ ಮನೇಲಿ ಯಾರಾದರೂ ಒಬ್ಬರು ನಮಗೆ ಅಂತ ಒಬ್ಬರು ಫ್ರೆಂಡ್ ಆಗಿದ್ರೆ ಯು ಜಸ್ಟ್ ನೀಡ್ ಸರ್. ಬಿಕಾಸ್ ಇವಾಗ ನಾಳೆ ನಾನು ನೀವು ಒಂದೇ ಬಿಗ್ ಬಾಸಲ್ಲಿ ಇದ್ರೂ ನಾವು ಹಿಂಗೆ ಇರ್ತೀವಿ ಅಂತ ಹೇಳೋಕ್ಕೆ ಬರಲ್ಲ.
ಅದಕ್ಕೆ ನಾವು ಅಲ್ಲಿ ಹೋಗೋದು ಅಂತ ಅನ್ಕೊಳ್ಳೋದೇ ಅಲ್ವಾ ಹಿಂಗೆ ಇರೋಣ ಅಲ್ಲ ನೆಕ್ಸ್ಟ್ ಯಾವ್ದಾರು ಎಸ್ ನೋ ಅಂದ್ರೆ ಕೆಲವು ಟಾಸ್ಕ್ಗಳು ಆ ಥರ ಇರ್ತವೆ, ಅದೇನೋ ಒಂದು ಬಂದ್ಬಿಡುತ್ತೆ, ಅಪೋಸಿಷನ್ ಅದು ಬಂದ್ಬಿಡುತ್ತೆ. ಮನುಷ್ಯನ ಮನಸ್ಸು ಜೊತೆ ಆಟ ಆಡೋವಂಥದ್ದೇ ಆ ಕಾನ್ಸೆಪ್ಟ್ ಅಲ್ವಾ. ಆಮೇಲೆ ನಿಮ್ಮನ್ನೇನಾದ್ರು ನಾಮಿನೇಟ್ ಮಾಡಿಬಿಟ್ರೆ ನಿಮಗೆ ಅದು ಒಂದು ಅನ್ಸುತ್ತೆ, ನನ್ನ ಫ್ರೆಂಡ್ ಆಗಿ ಇವಳು ಹೆಂಗ್ ಮಾಡಿದ್ಲು ಅದನ್ನ ಅಂತ. ಯು ವಿಲ್ ಫೀಲ್ ಆ ರಿಯಾಲಿಟಿ ಬಿಟ್ಬಿಟ್ಟು ಬೇರೆ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಆ್ಯಂಡ್ ಒಂದೇ ಮನೇಲಿ ಇದ್ದಾಗ ನಮಗೆ ಬೇರೆ ನಿಮಗೆ ಔಟ್ಸೈಡ್ ಪ್ರಪಂಚದ ಏನೂ ಇಲ್ಲದೆ ಇದ್ದಾಗ ಅಲ್ಲೇ ನಡೀತಾ ಇದೆಯೋ ಅದೇ ದೊಡ್ಡದಾಗಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಏನೋ ಓ ನೀತು ನನಗೆ ಮೋಸ ಮಾಡಿಬಿಟ್ಲು ಅಂತ. ದೋಸ್ ಆರ್ ದ ಇಮೋಷನ್ಸ್ ದಟ್ ಗೆಟ್ ಕ್ಯಾಪ್ಚರ್ಡ್ ಅಲ್ವಾ. ಬಟ್ ನೀತು ಒನ್ ಥಿಂಗ್ ಯು ಆರ್ ಟೆಲ್ ಮಿ ಫ್ರ್ಯಾಂಕ್ಲಿ, ಅಂದರೆ ಅಫ್ಕೋರ್ಸ್ ನೀವು ಯಾವಾಗಲೂ ಯು ಆರ್ ವೆರಿ ಫ್ರ್ಯಾಂಕ್ ಆ್ಯಂಡ್ ಯು ಆರ್ ವೆರಿ ಹಾನೆಸ್ಟ್. ಕೆಲವರು ಹೇಳೋ ಪ್ರಕಾರ ಅದು ಸ್ಕ್ರಿಪ್ಟೆಡ್ ಅಂತಾರೆ. ಇಸ್ ದಿಟ್ ಸ್ಕ್ರಿಪ್ಟೆಡ್? ಇಲ್ಲ ಸರ್, ನೀವು ಸ್ಕ್ರಿಪ್ಟೆಡ್ ಇಮೋಷನ್ಸ್ ತೋರ್ಸೋಕ್ಕೆ ಆಗಲ್ಲ. ನಿಮ್ಗೆ ಕೆಲವು ಸಲ ತುಂಬ ಹಸ್ವಾಗಿದ್ದಾಗ ಅಥವಾ ಇನ್ಯಾರೋ ಏನೋ ಹೇಳಿದಾಗ ನಾವು ರಿಯಾಕ್ಟ್ ಮಾಡೋದು ನಮಗೇ ಗೊತ್ತಾಗಲ್ಲ, ನಾನು ಹಿಂಗೆಲ್ಲ ರಿಯಾಕ್ಟ್ ಮಾಡಿಬಿಟ್ನಾ ಅಂತ. ಇವಾಗ ನಾನು ಫುಲ್ ನೀಟಾಗಿ ಒಳ್ಳೆ ಝೆನ್ ಮೋಡಲ್ಲಿ ನಿಮ್ಮ ಹತ್ರ ಮಾತಾಡ್ಬೋದು. ಬಿಗ್ ಬಾಸ್ ಮನೆ ಒಳಗಡೆ ಹಂಗೆ ಅನಿಸಲ್ಲ. ಬಿಕಾಸ್ ಯು ಹ್ಯಾವ್ ಟು ಫೈಟ್ ಫಾರ್ ಬ್ರೆಡ್, ಯು ಹ್ಯಾವ್ ಟು ಫೈಟ್ ಫಾರ್ ಮೊಟ್ಟೆ ಇದಕ್ಕೆ ಕೆಲವು ಟಾಸ್ಕಲ್ಲಿ. ಸೊ ಹಾಗಿದ್ದಾಗ ಒಂದು ಸರ್ವೈವಲ್ ಎವ್ರಿ ಥರ್ಸ್ಡೇ ಫ್ರೈಡೇ ಬರ್ತಿದ್ದಂಗೆ ನಿಮ್ಮ ಹೆಸರು ನಾಮಿನೇಷನ್ ಆಗಿದ್ರೆ ನಾನು ಹೋಗ್ತೀನೇನೋ ಅಂತ ಬರುತ್ತೆ. ಇಟ್ಸ್ ನಾಟ್ ಅಬೌಟ್ ಮನೆಯಿಂದ ಆಚೆ ಹೋಗ್ತೀವಿ ಅನ್ನೋದಲ್ಲ, ನಮ್ಮದೊಂದು ಈಗೋ ಅಂತ ಇರುತ್ತೆ, ನಮಗೊಂದು ಸ್ವಲ್ಪ ಮುಂದೆ ಬರಬೇಕು ಅಂತ ಇರುತ್ತೆ, ಇನ್ನೊಂದು ವಾರ ಹೋದರೆ ಪೇಮೆಂಟು ಜಾಸ್ತಿ ಇರುತ್ತೆ, ಎವ್ರಿಥಿಂಗ್ ಇಸ್ ನೈಸ್. ಸೊ ಅದು ಆಚೆ ಹೋಗ್ಬೇಕೇನೋ ನಾನು ಹೋಗ್ಬೇಕೇನೋ ಅನ್ನೋದು ದಟ್ ಟೆನ್ಷನ್ ಇಸ್ ದೇರ್. ಓಕೆ, ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಹೇಗಿತ್ತು ಲೈಫು? ಒಂದೇನಂದರೆ ಫಿನಾನ್ಷಿಯಲಿ ಐ ಫೆಲ್ಟ್ ಮಚ್ ಬೆಟರ್. ನಾನು ಸಿನಿಮಾಗಿಂತ ಜಾಸ್ತಿ ಟಿ ವಿನಲ್ಲಿ ಐ ಹ್ಯಾವ್ ಅರ್ನ್ಡ್ ಆ್ಯಕ್ಚುಲಿ. ಸೊ ಲೈಫ್ ವಾಸ್ ಗುಡ್. ತುಂಬ ರೆಕಗ್ನಿಷನ್. ಪೀಪಲ್ ವಾಚ್ ಬಿಗ್ ಬಾಸ್, ನೋಡ್ತಾರೆ ಜನ. ಸೊ ಜನರಿಗೆ ಎಲ್ಲ ನೆನಪು ಇರುತ್ತೆ ಆ್ಯಕ್ಚುಲಿ. ಸೊ ಇಟ್ ವಾಸ್ ಫೇಮ್ ತುಂಬ ಚೆನ್ನಾಗಿತ್ತು ನನಗೆ. ಆ್ಯಂಡ್ ಇವಾಗ ಬಿಗ್ ಬಾಸ್ ನಡೀತಾ ಇದೆ ಅಟ್ ಪ್ರೆಸೆಂಟು 12th ಸೀಸನ್ನು. ಆ್ಯಂಡ್ ಇಲ್ಲಿ ಕೆಲವರು ಆಲ್ರೆಡಿ ಕಂಟೆಸ್ಟೆಂಟ್ಗಳಿದ್ದಾರೆ, ಕೆಲವರು ಆಚೆ ಬಂದಿದ್ದಾರೆ, ಇನ್ನು ಕೆಲವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕನೂ ಹೋಗ್ಬೋದು. ಸೊ ಆ ರೀತಿ ಹೋಗ್ತಾಗಿರೋರಿಗೆ ಅಥವಾ ಹೋಗಬೇಕು ಅಂತ ಇರೋರಿಗೆ ನೀವೊಬ್ಬರು ಕಂಟೆಸ್ಟೆಂಟ್ ಆಗಿ ಏನು ಮೈಂಡ್ ಸೆಟ್ ಇಟ್ಕೊಂಡು ಹೋಗಬೇಕು ಬಿಗ್ ಬಾಸ್ಗೆ? ನಮ್ಮನ್ನು ನಾವು ಕಳ್ಕೊಬಾರ್ದು. ವೆರಿ ವೆಲ್ ಸೆಡ್. ದಟ್ಸ್ ದಿ ಓನ್ಲಿ ಥಿಂಗ್. ಬಿಕಾಸ್ ಅದು ಒಂದು ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ನಾವು ಬೇರೆಯವ್ರು ನನ್ನ ಫ್ರೆಂಡ್ಸ್ ಇದ್ದಾರಲ್ಲ ಅಂತ ಅಂದ್ಕೊಂಡು ಹೋದರೆ ನಿಮಗೆ ನಿರಾಸೆ ಖಂಡಿತ ಇದ್ದೇ ಇರುತ್ತೆ. ಆ್ಯಂಡ್ ನಾನು ಹಂಗೆ ಅಲ್ವೇ ಅಲ್ಲ, ನಾನು ಹಿಂಗೆ ಅಲ್ವೇ ಅಲ್ಲ ಅಂತ ನಾವು ಅಂದ್ಕೊಳ್ಳೋಕ್ಕೆ ಆಗಲ್ಲ. ಬಿಕಾಸ್ ನಾವಲ್ಲಿ ಏನು ಮಾತಾಡಿರ್ತೀವಿ ಅದು ಹೇಗೆ ಕಾಣಿಸುತ್ತೆ ಅನ್ನೋದು ನಮ್ಮ ಕೈಲಿ ಇರೋದಿಲ್ಲ. ಸೊ ವಾಟ್ ಎವರ್ ಇಸ್ ದಿ ಔಟ್ಕಮ್, ನಿಮಗೆ ಫೇಮ್ ಬರಲಿ ಅಥವಾ ನಿಮಗೆ ಕೆಲವು ಸಲ ಕೆಲವರಿಗೆ ಅನ್ಫಾರ್ಚುನೇಟ್ಲಿ ಬಿಗ್ ಬಾಸಿಂದ ಕೆಟ್ಟ ಹೆಸರು ಬಂದಿದೆ. ಅಂದರೆ ಬಿಗ್ ಬಾಸಿಂದ ಅಂತಲ್ಲ, ಅವ್ರ ಬಿಹೇವಿಯರ್ ಇಂದಾನೆ. ಬಟ್ ಬರುವಾಗ ಬಿಗ್ ಬಾಸ್ ಅಂತ ಬರುತ್ತೆ. ದಟ್ಸ್ ನಾಟ್ ವಾಟ್ ಐ ಮೆಂಟ್. ಪ್ರೋಗ್ರಾಮ್ ಒಂದು ಕೋಟ್ ಆಗುತ್ತೆ ಅಷ್ಟೇ ಅಲ್ಲಿ. ಎಸ್ ದಟ್ಸ್ ವಾಟ್ ಐ ಮೆಂಟ್. ಸೊ ಹಾಗಾಗಲಿ ಹೀಗಾಗಲಿ ಅಥವಾ ನ್ಯೂಟ್ರಲ್ ಆಗೇ ಇರಲಿ, ಡೋಂಟ್ ಫರ್ಗೆಟ್ ಹೂ ಯು ಆರ್. ವಂಡರ್ಫುಲ್. ಆ್ಯಂಡ್ ಲಾಸ್ಟ್ ಕ್ವಶನ್ ಅಬೌಟ್ ಬಿಗ್ ಬಾಸ್. ಅಂದರೆ ಗೊತ್ತಿರೋ ಜನಗಳು ಓಕೆ, ಅದು ಕಷ್ಟ ಆಗುತ್ತೆ ಒಂದ್ಸತಿ. ಫ್ಯಾಮಿಲಿ ಅಥವಾ ಕ್ಲೋಸ್ ಫ್ರೆಂಡ್ಸ್ ಬಿಟ್ಬಿಟ್ಟು ಗೊತ್ತಿರೋರ್ದು ಕಷ್ಟ ಆಗುತ್ತೆ. ಅನ್ನೋನ್ ಪೀಪಲ್ಗಳಿರ್ತಾರೆ, ನಾವು ಅಂದ್ಕೊಳ್ಳದೇ ಇರೋರು ಇರ್ತಾರೆ. ಅವ್ರ ಜೊತೆ ಒಂದು ಮನೆ ಶೇರ್ ಮಾಡೋದು, ಲಿವಿಂಗ್ ಏರಿಯಾ ಶೇರ್ ಮಾಡೋದು, ಬಾತ್ರೂಮ್ ಶೇರ್ ಮಾಡೋದು, ಬೆಡ್ರೂಮ್ ಶೇರ್ ಮಾಡೋದು, ಹೌ ಟಫ್ ಇಟ್ ಇಸ್? ಬೆಡ್ರೂಮ್ ಇಸ್ ಓಕೆ, ಯಾಕಂದ್ರೆ ಇಟ್ಸ್ ಓಪನ್, ಎಲ್ ರೂಮ್ ಮಲಗಿರ್ತೀವಲ್ಲ. ಅಲ್ಲ ನಾನು ಹೇಳೋದು ಸಪ್ರೇಷನ್ ಅಲ್ಲ ಅದು. ಇವಾಗ ಒಟ್ಟಿಗೆ ಒಂದು 15 ಜನ ಮಲಗಿರ್ತೀವಲ್ಲಿ, ನಮ್ಮ ಜೊತೆಗೆ ಯಾರೋ ನನಗೆ ಪರಿಚಯ ಇಲ್ಲದೆ ಇರೋನು ಯಾರೋ ಒಬ್ಬನ್ನ ನನ್ನ ಪಕ್ಕ ಹಾಕ್ತಾರೆ, ಅಥವಾ ನಿಮ್ಮ ಪಕ್ಕ ಯಾರೋ ಒಬ್ರು ಹೆಣ್ಮಗಳು ಪರಿಚಯ ಇಲ್ದಿರೋ, ನೀವು ಯಾರು ಅಂತಾನೆ ಗೊತ್ತಿಲ್ಲ ಅವ್ರಿಗೆ, ನಿಮಗೆ ಆ ಪೊಸಿಷನ್ ಹೇಳ್ತಾ ಇರೋದು. ಆ್ಯಂಡ್ ಹೌದು, ಟಾಯ್ಲೆಟ್ ಆ್ಯಂಡ್ ವಾಶ್ರೂಮ್, ದಟ್ ಈಸ್ ದ ಟಫೆಸ್ಟ್. ಬಿಕಾಸ್ ಎಲ್ಲರದು ಹೈಜೀನ್ ಸೇಮ್ ಥರ ಇರೋದಿಲ್ಲ. ಎಕ್ಸಾಕ್ಟ್ಲಿ. ಆ್ಯಂಡ್ ಕೆಲವು ಸಲ ಹುಡುಗರು ಏನು ಮಾಡ್ತಾರೆ, ಅವ್ರದ್ದು ಎಲ್ಲ ರಶ್ ಇದ್ರೆ ಸುಮ್ಮನೆ ಟಪ್ ಅಂತ ಒಂದು ಹುಡುಗಿರು ಇದರಲ್ಲಿ ಹೋಗ್ಬಿಡ್ತಾರೆ, ಬಾತ್ರೂಮ್ ಎಲ್ಲ ಯೂಸ್ ಮಾಡ್ತಾರೆ. ನಮ್ದೆಲ್ಲ ಅಕುಲ್ ಮಾಡ್ತಾ ಇದ್ರು ಆ ಥರ ಫುಲ್ಲು, ಇಲ್ಲಿ ಬಿಸಿ ಇದೆಯಾ, ಹೆಣ್ಮಕ್ಳು ಖಾಲಿ ಇದೆಯಾ, ಹೋಗ್ಬಿಡೋದು. ಸೊ ಬಾತ್ರೂಮ್ ಸ್ವಲ್ಪ ಕಸಿವಿಸಿ ಆಗುತ್ತೆ. ಯಾ. ಎಸ್, ಕಮಿಂಗ್ ಬ್ಯಾಕ್ ಟು ಅಗೇನ್ ಸಿನಿಮಾ ನೀತು, ಗಾಳಿಪಟ. ಆ ಸಿನಿಮಾ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕೆಂತಂದರೆ ಆ ನಿಮ್ಮ ನೀತು ಪಾತ್ರ, ಅದನ್ನು ಅಫ್ಕೋರ್ಸ್ ನಿಮ್ಮ ಒಂದು ವಾಯ್ಸು ಅಥವಾ ನಿಮ್ಮ ಒಂದು ಹೈಟು, ನಿಮ್ಮ ಒಂದು ಪರ್ಸ್ನಾಲಿಟಿಗೆ ರಿಯಲ್ ಲೈಫಲ್ಲೂ ನೀತು ಹಾಗೆ ಅಂತ ತುಂಬ ಜನಕ್ಕೆ ಅದೊಂದು ಕನ್ಫ್ಯೂಷನ್ ಇದೆ. ಬಟ್ ರಿಯಲ್ ಲೈಫಲ್ಲಿ ನೀತು ಹಾಗಲ್ಲ. ನೀತು ಬೋಲ್ಡ್ ನಿಜ, ಬಟ್ ಆ ಥರ ಎಲ್ಲ ಡ್ರೈವ್ ಮಾಡಬೇಕಾದ್ರೆ ಯಾರಾದರೂ ಇರಿಟೇಟ್ ಮಾಡಿದಾಗ, ಅಡ್ಡಗಿಡ್ಡ ಬಂದರೆ, ಇಲ್ಲ ಹುಡುಗಿ ಡ್ರೈವ್ ಮಾಡ್ತಾ ಇದ್ದಾಳೆ ಅಂತ ಏನಾದರೂ ಆಟಿಟ್ಯೂಡ್ ತೋರಿಸಿದ್ರೆ ಆವಾಗ ಅದು ಗಾಳಿಪಟ ನೀತು ಬರುತ್ತೆ, ಬೆಂಗಳೂರು ನೀತು ಬಂದ್ಬಿಡುತ್ತೆ. ಆ್ಯಂಡ್ ಅಲ್ಲಿ
ಗಣೇಶ್ ಅವ್ರು ಅವಾಗೇನೋ ತುಳು ಕಲಿತಾ ಇದ್ರಂತೆ ಅಂಡ್ ನಿಮ್ಮ ಹತ್ರ ಒಂದು ಬ್ಯಾಡ್ ವರ್ಡ್ ಎಲ್ಲ ಹೇಳಕ್ಕೆ ಅವ್ರಿಗೆ ಬರೀ ಕೆಟ್ಟ ಪದಗಳು ಹೇಳ್ಕೊಟ್ಟಿದ್ದಾರೆ ಯಾರೋ ಹೇಳ್ಕೊಟ್ಬಿಟ್ಟಿದ್ದಾರೆ. ಯಾರು ಅಂಡ್ ಹಿ ವಾಸ್ ಜಸ್ಟ್ ಅಬೌಟ್ ಟು ಗೆಟ್ ಮ್ಯಾರಿಡ್ ಅವಾಗ ಶಿಲ್ಪ ಅವ್ರನ್ನ. ಸೊ ಎಲ್ಲ ಬಂದು ಕೆಟ್ಟ ಪದ ನಾನು ದಿಗಂತ್ ಕೂತಿದ್ರೆ ಬಂದು ದಿಗಂತ್ ಹತ್ರ ಹೇಳ್ಸೋದು. ದಿಗಂತ್ ಟಾಕ್ಸ್ ಅಲ್ವಾ, ನೀತು ಅದು ಅಂತ ಬರೋನು ದಿಗಂತ್, ಇದೇನು ಹಿಂಗಂದ್ರೆ ಏನು ಅಂತ ಬರೋನು. ಆವಾಗ ನನಗೆ ಗಣೇಶ್ ಮೇಲೆ ಸಿಟ್ಟು ಬರಲ್ಲ, ಇವ್ರ ಮೇಲೆ ದಿಗಂತ್ ಮೇಲೆ ಬರೋದು. ಈಸ್ ಓನ್ಲಿ ಕಮಿಡಿಯಲ್ಲಿ ಕೆಟ್ಟ ಪದಗಳೇ ಬಂದು ಹೇಳೋದು. ಅವ್ನು ಗೊತ್ತಾಗ್ತಾ ಇರಲ್ಲ ಅವಾಗ ದಿಗಂತ್ಗೆ. ಸೊ ಯಾ ದಟ್ ವಾಸ್ ದೇರ್. ಆ್ಯಂಡ್ ಅಗೇನ್ ಯೋಗರಾಜ್ ಭಟ್ ತುಂಬ ಒಳ್ಳೆ ನಿಮಗೆ ನೀತುನ ಇನ್ನೊಂದು ಲೆವೆಲ್ಗೆ ಕರ್ಕೊಂಡೋದಂತ ಒಬ್ಬ ನಿರ್ದೇಶಕ. ಅಬ್ಸಲ್ಯೂಟ್. ಸೊ ಎನಿಥಿಂಗ್ ಅಬೌಟ್ ಯೋಗರಾಜ್ ಭಟ್ ಸರ್? ಸಿ ಐ ನೆವರ್, ನಾನು ಹೇಳ್ದಂಗೆ ನಾನು ಜನರಲಿ ಐ ಆಮ್ ಅ ಡಿಟ್ಯಾಚ್ಡ್ ಪರ್ಸನ್. ಬಟ್ ನನಗೆ ಭಟ್ ಸರ್ ನಾನು ಯಾವತ್ತೂ ಅವ್ರಿಗೆ ಹೇಳಲಿಲ್ಲ, ಬಟ್ ಹೀ ಈಸ್ ಅನ್ ಎಲ್ಡರ್ ಬ್ರದರ್ ಟು ಮೀ ಇನ್ ಮೈ ಮೈಂಡಲ್ಲಿ. ಸೊ ಇಸ್ ರಾಜೇಶ್ ಕೃಷ್ಣನ್. ನಾನು ಇಬ್ಬರ ಹತ್ರನೂ ನಾನು ಯಾವತ್ತು ಫೋನಲ್ಲಿ ಮಾತಾಡೋದಾಗಲಿ, ಅಯ್ಯೋ ಟಚ್ಚಲ್ಲಿ ಇರೋಣ ಅಂತ ಹೇಳೋದಾಗಲಿ ಅವರು ಮಾಡಿಲ್ಲ, ನಾನು ಮಾಡಿಲ್ಲ. ಬಟ್ ದ ಇಮೋಷನ್ ನನಗೆ ಅವ್ರ ಮೇಲಿರೋದು. ನಾನು ಯಾವತ್ತೂ ಭಟ್ ಸರ್ನ ಆ ವಿಷಯಕ್ಕೆ ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಹಿಮ್ ಬಿಕಾಸ್ ಒಂದು ಸೀನ್ ಇದೆ ಸರ್ ಮನಸಾರೆನಲ್ಲಿ, ಐ ಥಿಂಕ್ ಇದನ್ನು ಹೇಳಿದ್ದೀನಿ ನಾನು. ಗಾಳಿಪಟ ಆದಮೇಲೆ ನಾನು ಮನಸಾರೆಯಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಿದ್ದೆ ಭಟ್ ಸರ್ ಜೊತೆನೆ. ಸೊ ಅವರು ಹಿಂಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಲಾಸ್ಟಲ್ಲಿ ಅವರು ಶೂಟ್ ಮಾಡಬೇಕಾದ್ರೆ ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಒಬ್ಬ ಪ್ರೀತಿಸಿರೋ ಹುಡುಗ ಹುಚ್ಚ ಆಗ್ತಿದ್ದಾನೆ ಅಂದಾಗ ಅದನ್ನು ನೋಡಿ ನಗಬೇಕು ಅಂತ ಅನ್ಸೋದಿಲ್ಲ. ಬಟ್ ಸೀನ್ ಇದ್ದಿದ್ದು ನಗಬೇಕು ಅಂತ. ರಿಹರ್ಸಲಲ್ಲಿ ನನಗೆ ಅದು ನಗು ಬರಲಿಲ್ಲ. ಐ ಡೋಂಟ್ ನೋ, ಹಿ ಒಬ್ಸರ್ವ್ಡ್ ಇಟ್ ಆ್ಯಂಡ್ ಸೆಡ್ ಕಮ್ ಹಿಯರ್, ನಗೋದು ಬೇಡ, ನೀನು ಬೇಜಾರಲ್ಲೇ ಇರು ಅಂತ ಅಂದರು. ಸೊ ಆ್ಯಕ್ಚುಲಿ ನಮಗೆ ಅನಿಸುತ್ತೆ ಏನು ಗೊತ್ತಾ, ಭಟ್ ಸರ್ ಅವರು ಡೈಲಾಗ್ಸ್ ಮೇಲೆ ಫೋಕಸ್ ಮಾಡ್ತಾರೆ ಆ್ಯಂಡ್ ಹೀಸ್ ಮೋಸ್ಟ್ಲಿ ಅವ್ರ ಸ್ಕ್ರಿಪ್ಟ್ದು ಏನಿದೆ. ಬಟ್ ಹೀಸ್ ಆಲ್ಸೋ ಅವರು ಕಲಾವಿದರ ಒಂದು ಭಾವನೆಗಳ ಜೊತೆ, ದ್ಯಾಟ್ ಈಸ್ ಹೌ ಅವ್ರದ್ದು ಮತ್ತು ಗಣೇಶ್ ಸರ್ದು ಕ್ಲಿಕ್ ಆಗಿದ್ದು ಇಸ್ ಬಿಕಾಸ್ ಗಣೇಶ್ ಅವರ ಭಾವನೆಗಳಿರ್ಬೋದು, ಇವರ ಒಂದು ಕ್ರಿಯೇಟಿವಿಟಿ ಇರ್ಬೋದು, ಇಟ್ ವಾಸ್ ವೆರಿ ವೆಲ್ ಅಲೈನ್ಡ್. ಯಾರೂ ಅದನ್ನು ಅಲ್ಲಗಳೆಯೋಕ್ಕಾಗಲ್ಲ. ಸೊ ದ್ಯಾಟ್ ಈಸ್ ಸಮಥಿಂಗ್ ಐ ಒಬ್ಸರ್ವ್ಡ್ ಇನ್ ಭಟ್ ಸರ್. ಸೊ ಅವರು ನಮ್ಮಿಂದ ಸ್ಪೆಷಾಲಿಟಿ ಏನಿದೆ ಅಥವಾ ನಮ್ಮಲ್ಲಿ ಏನು ಬರುತ್ತೆ, ಹಿ ನೋಸ್ ಟು ಯೂಸ್ ಇಟ್ ವಿತ್ ಹಿಸ್ ಕ್ರಿಯೇಟಿವಿಟಿ. ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಗೊತ್ತು ಅವ್ರಿಗೆ. ಅವ್ರು ಆ್ಯಕ್ಚುಲಿ ಆರ್ಟಿಸ್ಟ್ಗೆ ಒಳ್ಳೆ ಚೆನ್ನಾಗಿ ಆಗೋವಂಥ ಡೈರೆಕ್ಟ್ರು ಅವರು. ಹಂಗೆ ಅನಿಸಲ್ಲ. ಜನ ಅನ್ಕೋತಾರೆ ಅವ್ರು ಕೊಟ್ಟಿದ್ದು ಡೈಲಾಗ್ನ ಹೇಳಬೇಕು ಅಂತ. ಬಟ್ ಹಿ ಹ್ಯಾಸ್ ದಟ್ ಥಿಂಗ್. ಅವರು ಆರ್ಟಿಸ್ಟ್ಗಿಂತ ಆಪೋಸಿಟ್ ಡೈರೆಕ್ಷನಲ್ಲಿ ಯಾವತ್ತೂ ಹೋಗಲ್ಲ, ಅಥವಾ ನಮ್ಮನ್ನು ಅವರಿಂದ ಆಪೋಸಿಟ್ ಮಾಡಿಸಲ್ಲ. somehow ಅವ್ರ ವರ್ಕಿಂಗ್ ಸ್ಟೈಲ್ ಹಂಗಿದೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ. ಆ್ಯಂಡ್ ರಾಜೇಶ್ ಕೃಷ್ಣ ಬಗ್ಗೆ ಯು ಆರ್ ಟೆಲ್ಲಿಂಗ್ ಎಸ್ ಒಂದು ಬ್ರದರ್ಲಿ ಫೀಲ್ ಅಂತ. ಎಸ್ ಎನಿ ಮೆಮೊರೀಸ್ ವಿತ್ ರಾಜೇಶ್? ಒಂದು ಟೈಮಲ್ಲಿ ಮಾತ್ರ ನಾನು ಒಂದು 2-3 ಕಡೆ ನಾನು ಐಟಮ್ ಸಾಂಗ್ಸ್ ತಗೊಂಡ್ಬಿಟ್ಟಿದ್ದೆ. ಬಿಕಾಸ್ ದಟ್ ಟೈಮ್ ಐ ವಾಸ್ ಲೈಕ್ ಸ್ವಲ್ಪ ಐ ನೀಡೆಡ್ ಮನಿ. ಸೊ ಐ ವಾಸ್ ಲೈಕ್ ವೆರಿ ಸರ್ಪ್ರೈಸಿಂಗ್, ಹೌ ಕಮ್ ನೀತು ಆನ್ ಐಟಮ್ ಸಾಂಗ್ಸ್ ಅಂತ. ನಿಜವಾಗ್ಲೂ ಹೌದು.